5/2 ಮುಕ್ತಾಯಗೊಳ್ಳುತ್ತದೆ. ಅವತ್ತ 159ನೇ ಕುಮಾರಸ್ವಾಮಿಗಳ ಜಯಂತಿ ಉತ್ಸವವನ್ನು ಕೂಡ ಇಟ್ಕೊಂಡಿದೆ. ಅವತ್ತಿನ ಕಾರ್ಯಕ್ರಮಕ್ಕೆ ಶ್ರೀಶೈಲ ಜಗದ್ಗುರುಗಳು, ಕುಂಡರಿಗೆ ಅನ್ನದಾನೇಶ್ವರ ಸ್ವಾಮಿಗಳು ಹಾಗೆ ಇನ್ನುಳಿದಂಥ ಅನೇಕ ಪೂಜ್ಯರು ಭಾಗವಹಿಸ್ತಾರೆ. ಅವತ್ತು ಗದ್ದೆಗೌಡರು, ಹನುಮಂತ ನಿರಾಣಿಯವರು, ಉಳಿದಂತೆ ಎಲ್ಲ ಅನೇಕ ಬಸವಪ್ರಭು ಸರ್ನಾಡಗೌಡರು ವಿಶೇಷ ಉಪನ್ಯಾಸಕರಾಗಿ ಅವತ್ತು ಶೀಲವಂತರು, ಜಿ.ವಿ. ಶೀಲವಂತರು ಬರ್ತಾರೆ ಪ್ರೊಫೆಸರ್ 5ನೇ ತಾರೀಕಿಗೆ. 6ನೇ ತಾರೀಕಿನ ಬೆಳಗ್ಗೆ 10:30 ಗಂಟೆಗೆ ಧರ್ಮ ತತ್ವ ಚಿಂತನ ಬಾಗಲಕೋಟೆಯ ದೊರೆಸ್ವಾಮಿಗಳು ಹಾಗೂ ಇಳಕಲ್ ಗುರುಮಾನ್ ಸ್ವಾಮಿಗಳು, ಅವತ್ತಿನ ದಿನ ಇಲ್ಲಿ ಬೋವಿ ಗುರುಪೀಠದ ಸ್ವಾಮಿಗಳು ಒಳಗೊಂಡಂತೆ ಅನೇಕ ಇವತ್ತಿನ ಪದಾಧಿಕಾರಿಗಳು ಕೂಡ ಇಲ್ಲಿ ಭಾಗವಹಿಸ್ತಾರೆ. ಅವತ್ತು S.R. ಪಾಟೀಲರು, ಸರ್ನಾಯಕರು, ಪ್ರಕಾಶ್ ಶೆಟ್ಟಿ ಅವರು ಕೂಡ ಎಲ್ಲ ಇರ್ತಾರೆ. ಅವತ್ತೇ 6ನೇ ತಾರೀಕು ಸಾಯಂಕಾಲ ಮಲ್ಲಿಕಾರ್ಜುನ ಸ್ವಾಮಿಗಳ ರಜತ ಮಹೋತ್ಸವ, ರೇವಣಸಿದ್ಧ ಸ್ವಾಮಿಗಳ ಹಿಂದಿನ ಪೂಜ್ಯರ ಪುಣ್ಯ ಸ್ಮರಣೆ ಇದೆ. ಅವತ್ತು ಆನಂದಪುರಂ ಸ್ವಾಮಿಗಳು ಬೆಕ್ಕಿನ ಕಲ್ಮಠ ಶಿವಮೊಗ್ಗದ ಅವರು ಬರ್ತಾರೆ. ಮುರುಘಾಮಠ ಧಾರವಾಡ ಮುರುಘಾಮಠ ಸ್ವಾಮಿಗಳು ಬರ್ತಾರೆ. ಅವತ್ತು ಗೋವಿಂದ ಕಾರಜೋಳ ಅವರು, ಜಿಲ್ಲಾಧಿಕಾರಿಗಳಾದ ಸಂಗಪ್ಪ ಅವರು, ಜಿಲ್ಲಾ SP ಆಗಿರುವಂಥ ಸಿದ್ಧಾರ್ಥ ಗೋಯಲ್ ಅವರು, ಅವತ್ತಿನ ಮುಖ್ಯ ಉಪನ್ಯಾಸಕರು ಕೆಂಗಲ್ಗುತ್ತಿ ಅವರು ಇರ್ತಾರೆ. ಸಾಯಂಕಾಲ ಬೆಳಗಿನ ಉಪನ್ಯಾಸ ಮಲ್ಲಿಕಾರ್ಜುನ ಸ್ವಾಮಿಗಳು ಷಟಸ್ಥಲದ ಬಗ್ಗೆ, ಶಿವಯೋಗಿ ದೇವರು ಪಂಚಾಚಾರಗಳ ಬಗ್ಗೆ, G.K. ಹಿರೇಮಠರು ಅಷ್ಟಾವರಣ ಉಪನ್ಯಾಸಗಳು ನಡೀತವೆ. 7ನೇ ತಾರೀಕಿಗೆ ಸಮಾಜ ಚಿಂತನಗೋಷ್ಠಿ ಬೆಳಗ್ಗೆ 10:30 ಗಂಟೆಗೆ ಕೊಪ್ಪಳದ ಗವಿಸಿದ್ದೇಶ್ವರ ಸ್ವಾಮಿಗಳು, ಹಾಳಕೆರೆ ಅನ್ನದಾನ ಸ್ವಾಮಿಗಳು ಹಾಗೂ ಇನ್ನಿತರ ಪೂಜ್ಯರು ಭಾಗವಹಿಸ್ತಾರೆ. ನಾರಾಯಣ ಸಾಬ್ ಬಾಂಡಿಗೆ ಅವರು, ಪ್ರಸನ್ನ ದೇಸಾಯಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳು. ಅವತ್ತು ವಿಶೇಷ ಉಪನ್ಯಾಸ ನಂದೀಶ್ ಹಂಚೆ ವಿರುದ್ಧ ಮೃತ್ಯುಂಜಯ ರುಮಾಲೆ ಹಾಗೂ ವಿಜಯಕುಮಾರ್ ಕಟ್ಟಿಯಾಳಿ ಮಾಡಿರ್ತಾರೆ. ಸಾಯಂಕಾಲ 7 ಗಂಟೆಗೆ ನಾಗನೂರು ರುದ್ರಾಕ್ಷಿ ಮಠದ ಅಲ್ಲಮಪ್ರಭು ಸ್ವಾಮಿಗಳು, ಷಣ್ಮುಖಾರೂಢ ಮಠದ ಅಭಿನವ ಸಿದ್ಧಾರೂಢ ಸ್ವಾಮಿಗಳು ಒಳಗೊಂಡಂತೆ ಅನೇಕ ಪೂಜ್ಯರು. ಅವತ್ತು ಜಗದೀಶ್ ಗುರುಗುಂಟಿಯವರು, ಶಶಿಧರ್ ಕೋರೆಯರವರು, ಅಶೋಕ್ ತೇಲಿಯವರು ಇರ್ತಾರೆ. ಗುರುದೇವಿ ಹುಲ್ಲಪ್ಪನವ್ರ ಮಠ ಇಂಗ್ಲೀಷ್ ಪ್ರಾಧ್ಯಾಪಕರು ಸುನಂದ ಎಮ್ಮಿ ಅವರು ಅವತ್ತು ವಿಶೇಷ ಉಪನ್ಯಾಸಕರಾಗಿ ಬರ್ತಾ ಇದ್ದಾರೆ. 8ನೇ ತಾರೀಕಿಗೆ ಮುಖ್ಯ ಕಾರ್ಯಕ್ರಮ ಷಟಸ್ಥಲ ಬ್ರಹ್ಮೋಪದೇಶ ಬೆಳಗಿನ ಕಾರ್ಯಕ್ರಮ ಎಲ್ಲ ನಡೀತದೆ. ಸಾಯಂಕಾಲ ಮುಂಜಾನೆ ಬೆಳಗ್ಗೆ ಶೂನ್ಯ ಪೀಠ ಆರೋಹಣ ನಡೀತದೆ. ಹಿರಿಯ ಶಾಂತಲಿಂಗ ಸ್ವಾಮಿಗಳು ಹಾಗೂ ಮಲ್ಲಿಕಾರ್ಜುನ ಸ್ವಾಮಿಗಳು ಅವತ್ತು ಅನೇಕ ಪೂಜ್ಯರೆಲ್ಲ ಬೆಳಗ್ಗೆ ಭಾಗವಹಿಸಿ 11 ಗಂಟೆಗೆ ಅಡ್ಡಪಲ್ಲಕ್ಕಿ ಉತ್ಸವವನ್ನು ಮಾಡುವಂಥ ಒಂದು ವ್ಯವಸ್ಥೆ ಇದೆ. ಈ ಕಾರ್ಯಕ್ರಮ 9 ಗಂಟೆದು ಅವರ ವಿಧಿವಿಧಾನ ಮುಗಿದ ಮೇಲೆ 10 ಅಂತ ಹೇಳಿದ್ದೀವಿ. 10:10ವರೆಗೆ ಪ್ರಾರಂಭ ಆಗಿ ಮಧ್ಯಾಹ್ನ ಅಡ್ಡಪಲ್ಲಕ್ಕಿ ಉತ್ಸವ ಮುಗೀತದೆ. 11 ಗಂಟೆಯಿಂದ 1008 ಕುಂಭ ಆರತಿ ಸಕಲ ವಾದ್ಯ ಮೇಳಗಳೊಂದಿಗೆ ಜರುಗ್ತಾ ಇದೆ. 8ನೇ ತಾರೀಕು ಮುಕ್ತಾಯ ಸಾಯಂಕಾಲ 6 ಗಂಟೆಗೆ ರವೀಂದ್ರ ಸೋರ್ಗಾಮಿಯವರ ಭಕ್ತಿ ನಿನಾದ ಸಂಗೀತ ಕಾರ್ಯಕ್ರಮ, ಅರ್ಪಿತಾ ವೇಣು ಚಲನಚಿತ್ರ ಹಿನ್ನೆಲೆ ಗಾಯಕಿ ಇವೆಲ್ಲ ಬರ್ತಾ ಇದ್ದಾರೆ. ಅವತ್ತು ಮಲ್ಲಿಕಾರ್ಜುನ ದೇಶಕ್ಕೆ ನಿರಂಜನ ಪಟ್ಟಾಧಿಕಾರ ಸಾಯಂಕಾಲ ಇರ್ತದೆ ಮತ್ತು ಅವತ್ತೆಲ್ಲ ಕೆಲವು ವಿಶೇಷ ಸನ್ಮಾನ ಕಾರ್ಯಕ್ರಮಗಳೆಲ್ಲ ನಡೀತಾ ಇದ್ದಾವೆ. ಹೀಗಾಗಿ ಈ 4 ದಿನ 5, 6, 7 ಈ 4 ದಿನದ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಭಾಗವಹಿಸಬೇಕು. 4 ದಿನ ಅಲ್ಲೇ ಪ್ರಸಾದದ ವ್ಯವಸ್ಥೆಯನ್ನು ಇರ್ತದೆ. ತಾವು ಕೂಡ ಪ್ರಸಾದ ತಗೋಬೇಕು. ತಾವು ಕೂಡ ಆ ಕಾರ್ಯಕ್ರಮಕ್ಕೆ ಬರಬೇಕು. ಈ 4 ದಿನಗಳ ಕಾರ್ಯಕ್ರಮ ಯಶಸ್ವಿಯಾಗುವಂತೆ ನಾವೆಲ್ಲ ನೋಡ್ಕೋಬೇಕು, ತಾವು ಭಾಗವಹಿಸ್ಬೇಕಂತೇಳಿ ನಿಮ್ಮಲ್ಲಿ ವಿನಂತಿ.